ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈಗ ನಾನು ರೆಡಿಮೇಡ್ ಬ್ಲೌಸ್ ಥರ ಸ್ಟಿಚ್ ಮಾಡಿದ್ದೀನಿ. ಬಲೂನ್ ಸ್ಲೀವ್ಸ್ ಇಟ್ಟಿದ್ದೀನಿ, ಪ್ರಿನ್ಸಸ್ ಕಟ್ ಇಟ್ಟಿದ್ದೀನಿ, ಮತ್ತು ಬೋಹೋ ಕೂಡ ಇಟ್ಟಿದ್ದೀನಿ. ಬ್ಯಾಕ್ ಹುಕ್ಸ್ ಇಟ್ಬಿಟ್ಟು ಸಿಂಪಲ್ಲಾಗಿ ಬೇಗ ಕೂಡ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಪಾಪ್ ಕಾಟನ್ನು 1 ಮೀಟರ್ ತೊಗೊಂಡಿದ್ದೀನಿ. ಕಾಟನ್ ಲೈನಿಂಗು 1 ಮೀಟರ್ ತೊಗೊಂಡಿದ್ದೀನಿ. ಈಗ ನಾನು ಲೈನಿಂಗ್ನ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ವಿಡ್ತ್ ಬಂದು ನಾನು 12 ಇಂಚು ತೊಗೊಂಡಿದ್ದೀನಿ. ಲೆಂತ್ ಬಂದು 16 ಇಂಚು ತೊಗೊಂಡಿದ್ದೀನಿ. ಶೋಲ್ಡರ್ ಬಂದು 6.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೋಲ್ ಬಂದು 6.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ನಾವು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಡೀಪ್ ಬಂದು ವಿಡ್ತ್ ಬಂದು ನಾನು 3.5 ಇಂಚು ತೊಗೊಂಡಿದ್ದೀನಿ. ಲೆಂತ್ ಬಂದು 6.5 ಇಂಚು ತೊಗೊಂಡಿದ್ದೀನಿ. ಈಗ ಮಾರ್ಕ್ ಮಾಡ್ಕೊತೀನಿ. ನಾನು ಬೆಸ್ಟ್ ವಿಡ್ತ್ ಬಂದ್ಬಿಟ್ಟು 11 ಇಂಚು ತೊಗೊಂಡಿದ್ದೀನಿ. 1 ಇಂಚು ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ವೆಸ್ಟ್ ವಿಡ್ತ್ ಬಂದು 10 ಇಂಚು ತೊಗೊಂಡಿದ್ದೀನಿ. 1 ಇಂಚು ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆಮೋಲ್ನ ಶೇಪ್ ಮಾಡ್ಕೊಳ್ತೀನಿ. ಫ್ರಂಟ್ ಕೂಡ ಶೇಪ್ ಮಾಡ್ಕೊಳ್ತೀನಿ. ಫ್ರಂಟ್ ಡೀಪ್ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಪ್ರಿನ್ಸಸ್ ಕಟ್ ಇಡ್ತೀನಿ. ನಾನು ಪ್ರಿನ್ಸಸ್ ಕಟ್ಗೆ ವೆಸ್ಟ್ ಹತ್ರ ವಿಡ್ತ್ ಬಂದ್ಬಿಟ್ಟು 4 ಇಂಚು ತೊಗೊಂಡಿದ್ದೀನಿ. ಲೆಂತ್ ಬಂದು ನಾನು 5 ಇಂಚು ತೊಗೊಂಡಿದ್ದೀನಿ. ಆಮೋಲ್ಗೆ ಶೇಪ್ ಮಾಡ್ಕೊಳ್ತೀನಿ. ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫ್ರಂಟು ಬ್ಯಾಕ್ನ ಡಿವೈಡ್ ಮಾಡಿಕೊಂಡು ಫ್ರಂಟು ನಾನು ಮಾರ್ಕ್ ಮಾಡಿದ್ನಲ್ಲ ಅದನ್ನು ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬ್ಯಾಕ್ ಡೀಪ್ ಬಂದು ಮಾರ್ಕ್ ಮಾಡ್ಕೊಳ್ತೀನಿ. ನಾನು ವಿಡ್ತ್ ಬಂದುಬಿಟ್ಟು 3.5 ಇಂಚು ತೊಗೊಂಡಿದ್ದೀನಿ. ಲೆಂತ್ ಬಂದು ನಾನು 11 ಇಂಚು ತೊಗೊಂಡಿದ್ದೀನಿ. ಈಗ ನಾನು ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಡೀಪ್ ಬಂದುಬಿಟ್ಟು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬಾಡಿ ಪೀಸ್ನ ತಗೊಂಡು ಲೈನಿಂಗ್ ಪೀಸ್ ಇಟ್ಟು ಕಟ್ ಮಾಡ್ಕೊಳ್ತೀನಿ. ಫ್ರಂಟು ಬ್ಯಾಕು ಎರಡು ಸೇಮ್ ಅದೇ ಥರನೇ ಕಟ್ ಮಾಡ್ಕೊಳ್ತೀನಿ. ಈಗ ಸ್ಲೀವ್ನ ತೊಗೊಂಡಿದ್ದೀನಿ. 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು ನಾನು 9.5 ಇಂಚು ತೊಗೊಂಡಿದ್ದೀನಿ. ವಿಡ್ತ್ ಬಂದು ನಾನು 12.5 ಇಂಚು ತೊಗೊಂಡಿದ್ದೀನಿ. ಸ್ಲೀವ್ನ ನಾನು ಶೇಪ್ ಮಾಡ್ಕೊಳ್ಳಲ್ಲ, ಸ್ಟಿಚ್ ಮಾಡ್ಕೊಂಡ್ಮೇಲೆ ಶೇಪ್ ಮಾಡ್ಕೊತೀನಿ. ಯಾಕಂದರೆ ಇದು ಬಲೂನ್ ಸ್ಲೀವ್ ಇಡೋದ್ರಿಂದ ನಾನು ಕಟ್ ಮಾಡ್ಕೊಳ್ಳಲ್ಲ. ನಾನೀಗ ಪಟ್ಟಿ ಪೀಸ್ನ ತೊಗೊಂಡಿದ್ದೀನಿ. 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು ನಾನು 5 ಇಂಚು ತೊಗೊಂಡಿದ್ದೀನಿ. ವಿಡ್ತ್ ಬಂದು 8.5 ಇಂಚು ತೊಗೊಂಡಿದ್ದೀನಿ. ಈಗ ನಾನು ಬೋಹೋ ಸ್ಟಿಚ್ ಮಾಡೋದಕ್ಕೆ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ವಿಡ್ತ್ ಬಂದು ನಾನು 14.5 ಇಂಚು ತೊಗೊಂಡಿದ್ದೀನಿ. ಲೆಂತ್ ಬಂದು ನಾನು 4.5 ಇಂಚು ತೊಗೊಂಡಿದ್ದೀನಿ. ಇನ್ನೊಂದು ಪೀಸ್ನು ಕೂಡ ತೊಗೊತಾ ಇದ್ದೀನಿ. ಈಗ ಇದನ್ನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದು ನಾನು 24.5 ಇಂಚು ತೊಗೊಂಡಿದ್ದೀನಿ. ವಿಡ್ತ್ ಬಂದು ನಾನು 3.3 ಇಂಚು ತೊಗೊಂಡಿದ್ದೀನಿ. ಈಗ 4 ಫೋಲ್ಡ್ ಮಾಡಿಕೊಂಡು 1.5 ಇಂಚ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ನ ನಾನು ಸೀದಾ ಹಾಕ್ಕೊಂಡಿದ್ದೀನಿ. ಸೀದಾ ಮೇಲೆ ಲೈನಿಂಗ್ ಹಾಕ್ಕೊಂಡಿದ್ದೀನಿ. ನಾನು ಬಾಟಮಲ್ಲಿ 1/2 ಇಂಚು ಬಿಟ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು
ನೆಕ್ಕು ಕೂಡ ನಾನು 1/2 ಇಂಚ್ ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ನಾವೇನು ಲೈನಿಂಗ್ ಡೀಪ್ನ ಕಟ್ ಮಾಡಿದ್ರಲ್ವ ಆ ಡೀಪ್ ಮೇಲೆ 1/2 ಇಂಚ್ ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಕಟ್ ಮಾಡಿ ಫುಲ್ಲು ನ್ಯಾಚ್ ಹಾಕ್ಕೊಂಡು ಸೀದಾ ಮಾಡ್ಕೊಳ್ತೀನಿ. ಈಗ ನಾನು ಬಾಟಮಲ್ಲಿ ಸ್ಟಿಚ್ ಮಾಡಿದ್ನಲ್ಲ, ನಾನು ಅದನ್ನು ಪಾಯಿಂಟೆಡ್ ಆಗಿ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ನೆಕ್ ಡೀಪ್ನ ಸ್ಟಿಚ್ ಮಾಡಿದ್ರಲ್ವ ಅದನ್ನು ನಾನು ಕಿನಾರಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಲೈನಿಂಗ್ ಮೇಲೆ ನಾನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಬ್ಯಾಕ್ ಹುಕ್ಸ್ ಇಡೋದ್ರಿಂದ ನಾನು ಅದನ್ನು 2 ಫೋಲ್ಡಾಗಿ ಮಾಡಿಕೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸಿಂಗಲ್ ಪಟ್ಟಿ, ಇನ್ನೊಂದು ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ತೀನಿ. ಈಗ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡಿ ಕಿನಾರಿ ಹಾಕ್ಕೊಂಡು ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಡಬಲ್ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅಟ್ಯಾಚ್ ಮಾಡಿಕೊಂಡು ಏನು ಸ್ಟಿಚ್ ಮಾಡಿದ್ರಲ್ವ ಆ ಸ್ಟಿಚ್ ಮೇಲೆ ಅದನ್ನು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ನಾನು ಅದನ್ನು ಪಾಯಿಂಟೆಡ್ ಆಗಿ ಕೂಡ ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ನೋಡಿ ಬ್ಯಾಕ್ ರೆಡಿ ಆಯಿತು. ಈಗ ಫ್ರಂಟ್ ಸ್ಟಿಚ್ ಮಾಡೋಣ. ನಾನು ಸೇಮ್ ಬ್ಯಾಕ್ ಏನು ಸ್ಟಿಚ್ ಮಾಡಿದ್ನೋ ಅದೇ ಥರನೇ ಇದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನು ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಂಡಿದ್ದೀನಿ. ಸೀದಾ ಮೇಲೆ ಲೈನಿಂಗ್ ಹಾಕ್ಕೊಂಡು ಪಾಯಿಂಟೆಡ್ ಆಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಬಾಟಮಲ್ಲಿ. ಈಗ ಡೀಪ್ ಏನು ಕಟ್ ಮಾಡಿದ್ರೋ ಅದನ್ನು ಕೂಡ ನಾನು 1/2 ಇಂಚ್ ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾಡ್ಕೊಂಡ್ಮೇಲೆ ಕಟ್ ಮಾಡಿ ನ್ಯಾಚ್ ಹಾಕ್ಕೊಂಡು ಸೀದಾ ಮಾಡ್ಕೊಳ್ತೀನಿ. ನಾನು ಬಾಟಮಲ್ಲಿನೂ ಕೂಡ ಸೇಮ್ ಪಾಯಿಂಟೆಡ್ ಆಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಡೀಪ್ ಕೂಡ ನಾನು ಕಿನಾರಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಫುಲ್ ಸ್ಟಿಚ್ ಮಾಡಿ ಏನಿದೆ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಂಡು ತೆಗ್ದಿದ್ದೀನಿ. ನಾನು ಈ ಪಾರ್ಟ್ನ ಕೂಡ ಸ್ಟಿಚ್ ಮಾಡಿಕೊಂಡು ಪಾಯಿಂಟೆಡ್ ಆಗಿ ಸ್ಟಿಚ್ ಮಾಡಿಕೊಂಡು ಫುಲ್ ಸ್ಟಿಚ್ ಮಾಡಿ ಎಕ್ಸ್ಟ್ರಾಸ್ನ ತೆಗ್ದಿದ್ದೀನಿ. ಇವಾಗ ನಾನು ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು ಸೇಮ್ 1/2 ಇಂಚ್ ಬಿಟ್ಟು ನಾವು ಆ ಪೀಸ್ನ ಈ ಪೀಸ್ನ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಕಿನಾರಿ ಹಾಕ್ಕೊಳ್ತೀನಿ. 2 ಸೈಡನ್ನು ಇದೇ ಥರ ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈಗ ನಾನು ಸ್ಲೀವ್ಸ್ನ ತೊಗೊಂಡಿದ್ದೀನಿ. ಸ್ಲೀವ್ಸ್ನ ನಾನು ಸ್ಮಾಲ್ ಫೋಲ್ಡಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಬಾಟಮಲ್ಲಿ. ಮತ್ತು ಟಾಪಲ್ಲಿ ಕೂಡ ನಾನು ಸೇಮ್ ಅದೇನು ಫೋಲ್ಡು ಮಾಡಿದ್ನೋ ಅದನ್ನು ಕೂಡ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮಾಲ್ ಫೋಲ್ಡಾಗಿ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡನ್ನೂ ನಾನು ಈಕ್ವಲ್ ಮಾಡಿಕೊಂಡು ಹಾರ್ಮೋಲ್ ಶೇಪಾಗಿ ನಾನು ಶೇಪ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಎಕ್ಸ್ಟ್ರಾ ಪಟ್ಟಿ ಪೀಸ್ನ ತೊಗೊಂಡಿದ್ರಲ್ವ ಅದನ್ನು ಸ್ಲೀವ್ಸ್ನ ನಾನು ಉಲ್ಟಾ ಹಾಕ್ಕೊಂಡು 1/2 ಇಂಚ್ ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಆದಮೇಲೆ ನಾನು ಕಿನಾರಿ ಹಾಕ್ಕೊಳ್ತಾ ಇದ್ದೀನಿ. ಕಿನಾರಿ ಆದಮೇಲೆ ನಾನು ಅದನ್ನು 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ನಾನು ಸ್ಟಿಚ್ ಮೇಲೆ ಸ್ಟಿಚ್ನ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಬಲೂನ್ ಸ್ಲೀವ್ಸ್ ರೆಡಿ. ನಾನು ಬೋಹೋ ಸ್ಟಿಚ್ ಮಾಡ್ತೀನಿ. ನಾವೇನು ಸೆಕೆಂಡ್ ಪೀಸ್ನ ಕಟ್ ಮಾಡಿರಲ್ಲ ನಾನು ಅದನ್ನು ಉಲ್ಟಾ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ಲಿ ನಾನು 1 ಇಂಚ್ ಗ್ಯಾಪು ಸ್ಟಿಚ್ ಮಾಡ್ಕೊಂಡಿಲ್ಲ. ಅದು ಯಾಕಂದರೆ ನಾವು ಅದನ್ನು ಸೀದಾ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ನಾನು ಅಲ್ಲಿ ಸ್ಟಿಚ್ ಮಾಡ್ಕೊಂಡಿಲ್ಲ. ಈಗ ನೋಡಿ ಅದನ್ನು ನಾನು ಸೀದಾ ಮಾಡ್ಕೊಳ್ತಾ ಇದ್ದೀನಿ. ಸೀದಾ ಮಾಡ್ಕೊಂಡಾಗ ನಮಗೆ ಥರ ಬರುತ್ತೆ. ಈಗ ನಾನು ಬೋಹೋ ಸ್ಟಿಚ್ ಮಾಡೋದಕ್ಕೆ ಕ್ಲಾತ್ನ ಉಲ್ಟಾ ಹಾಕ್ಕೊಂಡು 1/2 ಇಂಚ್ ಬಿಟ್ಟು ನಾನು ಸ್ಟಿಚ್ ಮಾಡಿಕೊಂಡು ಸೀದಾ ಮಾಡ್ಕೊಳ್ತೀನಿ.
ಸೀದಾ ಮಾಡಿಕೊಂಡು ನಾನು ಸೆಂಟ್ರನ್ನು ತೊಗೊಂಡು ಸೆಂಟ್ರಲ್ಲಿ ಮಾರ್ಕ್ ಮಾಡಿಕೊಂಡು ಆ ಕಡೆದನ್ನು ಈ ಕಡೆದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾಡಿಕೊಂಡು ನಾನು ಸ್ಮಾಲ್ ಫಿಲ್ಟ್ ಇಟ್ಕೊಂಡು ದಾರದಲ್ಲಿ ಟೈಟಾಗಿ ಸುತ್ಕೊಳ್ತೀನಿ. ಮತ್ತು ಇನ್ನೊಂದು ಪೀಸ್ನೂ ಕೂಡ ನಾನು ಸ್ಮಾಲ್ ಫಿಲ್ಟ್ ಇಟ್ಕೊಂಡು ಅದೇನು ಬೋಹೋಗೂ ತೊಗೊಂಡಿದ್ರಲ್ವ ಅದನ್ನು ಎರಡೂ ಜಾಯಿಂಟ್ ಮಾಡಿ ನಾನು ಟೈಟಾಗಿ ದಾರ ಸುತ್ಕೊಳ್ತಾ ಇದ್ದೀನಿ. 1/2 ಇಂಚು ಕ್ಲಾತ್ ತೊಗೊಂಡು ನಾವು ಅದನ್ನು 1 ಇಂಚ್ ಕ್ಲಾತ್ ತೊಗೊಂಡು 1/2 ಇಂಚಿಗೆ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಅದನ್ನು ಕೂಡ ಸೆಂಟ್ರಲ್ಲಿ ಬೋಹೋ ಸೆಂಟ್ರಲ್ಲಿ ಇಟ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ಫೈನಲ್ ಲುಕ್ ಬರುತ್ತೆ. ಈಗ ನಾನು ಫ್ರಂಟು ಬ್ಯಾಕು ತೊಗೊಂಡು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚು ಬಿಟ್ಟು ನಾನು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚ್ ಆದಮೇಲೆ ನಾನೀಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚು ಬಿಟ್ಟು ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟ್ರಿಗೆ ನಾಚು ಕೂರಿಸ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ನ. 2 ಸ್ಲೀವ್ಸ್ ರೆಡಿ ಆದಮೇಲೆ ನಾನು ಸೈಡ್ ಬಿಡ್ತಾ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸೈಡು ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. 2 ಸೈಡ್ ಅಟ್ಯಾಚ್ ಆದಮೇಲೆ ಬ್ಯಾಕು ನಾನು ಫಿಲ್ಟ್ ಇಟ್ಕೊಳ್ತೀನಿ. ಸ್ಟಿಚ್ಚಿಂದ ನಾನು 4.5 ಇಂಚು ತೊಗೊಂಡಿದ್ದೀನಿ. ಲೆಂತ್ ಬಂದ್ಬಿಟ್ಟು ನಾನು 4 ಇಂಚು ತೊಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬ್ಯಾಕಲ್ಲಿ ಬೋಹೋನ ಫಿಕ್ಸ್ ಮಾಡೋಣ. ಫಿಕ್ಸ್ ಮಾಡೋದಕ್ಕೆ ನಾನು 4.5 ಇಂಚು ಬಿಡ್ತು ತೊಗೊಂಡಿದ್ದೀನಿ. ಬೋಹೋದಲ್ಲಿ ಕೂಡ ನಾನು 4.5 ಇಂಚು ಬಿಡ್ತು ತೊಗೊಂಡು ಉಕ್ಸ್ನ ಹೊಲ್ಕೊಂಡಿದ್ದೀನಿ. ಬ್ಯಾಕಲ್ಲಿ ನಾನು ಕಾಜನ್ನು ಮಾಡಿಕೊಂಡು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫೈನಲ್ ಲುಕ್ ಈ ಥರ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.